ಸೆಂಥಿಲ್ ವಿರುದ್ಧ ರೆಡ್ಡಿ ಆರೋಪ, ಅರೆಸ್ಟ್ ದಿನಗಳ ಸೇಢ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂವಾರಿನ ಕಾಂಗ್ರೆಸ್ ಸಂಸದ ಶಾಸಕ ಜನಾರ್ದನ್ ರೆಡ್ಡಿ ಆರೋಪಕ್ಕೆ ಶಶಿಕಾಂತ್ ಸೆಂಥಿಲ್ ಫಸ್ಟ್ ರಿಯಾಕ್ಷನ್. ಸೆಂಥಿಲ್ ವಿರುದ್ಧ ರೆಡ್ಡಿ ಆರೋಪ, ಅರೆಸ್ಟ್ ದಿನಗಳ ಸೇಡ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ರೂವಾರಿನ ಕಾಂಗ್ರೆಸ್ ಸಂಸದ ಶಾಸಕ ಜನಾರ್ದನ್ ರೆಡ್ಡಿ ಆರೋಪಕ್ಕೆ ಶಶಿಕಾಂತ್ ಸೆಂಥಿಲ್ ಫಸ್ಟ್ ರಿಯಾಕ್ಷನ್. ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಕೇವಲ ಊಹಾಪೋಹ ಅಷ್ಟೇ. ರೆಡ್ಡಿ ಆರೋಪ ಕೇಳಿ ನಗು ಬರ್ತಾ ಇದೆ. ರೆಡ್ಡಿ ಕಟ್ಟು ಕಥೆಯನ್ನ ಹೇಳ್ತಾ ಇದ್ದಾರೆ. ನಾನು ಬಳ್ಳಾರಿಯಲ್ಲಿ ಡಿಸಿ ಆಗಿದ್ದಾಗ ರೆಡ್ಡಿ ಬಂಧನ ಆಗಿತ್ತು. ಆಗ ನಾನು ಮಾತ್ರ ರೆಡ್ಡಿಯನ್ನ ನೋಡಿದ್ದೆ. ಯಾಕೆ ಆರೋಪ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಆರೋಪಗಳಿಗೆ ಶಶಿಕಾಂತ್ ಸೆಂಥಿಲ್ ಕೌಂಟರ್ ಅನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಶಶಿಕಾಂತ್ ಸೆಂಥಿಲ್ ರೆಡ್ಡಿಯ ವಿರುದ್ಧವಾಗಿ ಆರೋಪವನ್ನ ಮಾಡಿದ್ದಾರೆ. ಅರೆಸ್ಟ್ ದಿನಗಳ ಸೇಡ ಎನ್ನುವಂತಹ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಕಾಂಗ್ರೆಸ್ನ ಸಂಸದ ಶಶಿಕಾಂತ್ ಸೆಂಥಿಲ್ ಮೊದಲ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಮಾಸ್ಕ್ ಮ್ಯಾನ್ ಬುರುಡೆ ಕೊಟ್ಟಿದ್ದೇ ಕೈ ಸಂಸದ ಶಶಿಕಾಂತ್ ಸೆಂಥಿಲ್ ಎನ್ನುವಂತಹ ಶಾಸಕ ಜನಾರ್ದನ್ ರೆಡ್ಡಿ ಆರೋಪಕ್ಕೆ ಅವರು ಪ್ರತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಸ್, ಏನು ಹೇಳಿದ್ದಾರೆ ಅಂತಂದ್ರೆ, ಸೆಂಥಿಲ್ ಜನಾರ್ದನ್ ರೆಡ್ಡಿ ಹೇಳಿಕೆಗಳು ಆಧಾರರಹಿತವಾಗಿದೆ. ಅದರಲ್ಲಿ ಯಾವುದೇ ಸತ್ಯವಿಲ್ಲ. ಬಳ್ಳಾರಿಯಲ್ಲಿ ನಾನು ಸಹಾಯಕ ಆಯುಕ್ತನಾಗಿದ್ದಾಗ ಅವರ ಅಪರಾಧಗಳನ್ನು ಬಹಿರಂಗಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೆ. ನನ್ನ ಕೆಲಸದ ಭಾಗವಾಗಿ ನಾನು ಇದನ್ನ ಮಾಡಿದ್ದೆ. ಬಹುಶಃ ಆ ಒಂದು ಕಾರಣಗಳಿಗೆ ನನ್ನ ಮೇಲೆ ಆ ಒಂದು ಆರೋಪವನ್ನು ಮಾಡಿರಬಹುದು. ಇದನ್ನ ಹೊರತುಪಡಿಸಿ ಇದು ಬಿಜೆಪಿಯ ಹತಾಶ ರಾಜಕೀಯವಾಗಿರಬಹುದು ಅಂತ ಹೇಳಿ ತಿರುಗೇಟನ್ನ ನೀಡಿದ್ದಾರೆ. ಹೌದು, ಇತ್ತೀಚೆಗೆ ಕರ್ನಾಟಕದಲ್ಲಿ ಹೊರಬಂದಿರುವಂತಹ ವೋಟ್ ಚೋರಿ ಏನು ಪ್ರಕರಣ ಇದೆ ಅದನ್ನ ಗಮನವನ್ನ ಬೇರೆಡೆಗೆ ಸೆಳೆಯಲಿಕ್ಕೆ ಈ ಬುರುಡೆ ಕಥೆಯನ್ನು ಹೇಳ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಅವರು ಮಾತನಾಡಿದ್ದಾರೆ. ವದಂತಿಗಳಿಗೆ ನಾನು ಹೆಚ್ಚು ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರು ಮೊದಲೇ ಅಂತ ಹೇಳಿದ್ರು ಅಂತ ಹೇಳಿ ನೋಡೋದಾದ್ರೆ, ಮಾಜಿ IAS ಅಧಿಕಾರಿ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಮಾಸ್ಕ್ ಮ್ಯಾನ್ಗೆ ಬುರುಡೆ ಕೊಟ್ಟು ಗಳಿಸಿದ್ದಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ರು. ಕಳೆದ 15-20 ದಿನಗಳಿಂದ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ಅಪಪ್ರಚಾರ ನಡೀತಾ ಇದೆಯಲ್ಲ, ಆ ಒಂದು ವಿಚಾರವಾಗಿ ಬಳ್ಳಾರಿ ಮೂಲದ ಅನ್ಯಮತೀಯ ಯೂಟ್ಯೂಬರ್ ಒಬ್ಬ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿದ ವಿಡಿಯೋಗಳು ವ್ಯೂವರ್ಸ್ ತುಂಬಾ ಚೆನ್ನಾಗಿ ಬಂತು. ಈಗ ಎಡಪಂಥೀಯ ಮೂವರು ಸೇರಿಕೊಂಡು ಇದನ್ನ ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಸಾಕಷ್ಟು ವಿಚಾರಗಳನ್ನ ರೆಡ್ಡಿ ಅವರು ಮಾತನಾಡಿದ್ದು. ಅದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಇವರು ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಆಧಾರರಹಿತವಾಗಿದೆ. ಅದರಲ್ಲಿ ಯಾವುದೇ ಸತ್ಯವಿಲ್ಲ. ಬಳ್ಳಾರಿಯಲ್ಲಿ ನಾನು ಸಹಾಯಕ ಆಯುಕ್ತನಾಗಿದ್ದಾಗ ಅವರು ಅಪರಾಧಗಳನ್ನು ಬಹಿರಂಗಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೆ. ನನ್ನ ಕೆಲಸದ ಭಾಗವಾಗಿ ನಾನು ಇದನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ ಆ ಒಂದು ಕಾರಣಗಳಿಗೆ ನನ್ನ ಮೇಲೆ ಇನ್ನೂ ಕೂಡ ಈ ಒಂದು ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಎನ್ನುವಂತಹ ವಿಚಾರಗಳನ್ನು ಸೆಂಥಿಲ್ ಅವರು ಮಾತನಾಡಿರುವಂಥದ್ದು. ವೀಕ್ಷಕರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.